ರಣಜಿ ಟ್ರೋಫಿ ಗೆಲುವಿನ ರೂವಾರಿ ಮತ್ತು ಲಾಸ್ಟ್ ಬಾಲಲ್ಲಿ 6 ಹೊಡೆದು ಗೆಲ್ಸ್ಕೊಟ್ಟ ಅಂತ ಕರುಣ್ ನಾಯರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಹೇಗೆ ಅನಿಸ್ತು MS ಧೋನಿ ವರ್ಲ್ಡ್ ಕಪ್ಪಲ್ಲಿ ಫಿನಿಶ್ ಮಾಡಿದಾಗ ನೀವು ರಣಜಿ ಟ್ರೋಫಿ ಫಿನಿಶ್ ಮಾಡಿ? ಆ ಥರ ಏನೋ ಯೋಚನೆ ಮಾಡ್ತಾ ಇರಲಿಲ್ಲ, ನಾನು ಜಸ್ಟ್ ಬಾಲ್ ನೋಡಿದೆ ಹೊಡೆದೆ ಅಷ್ಟೇ. ಸೊ ನೀವು ಗುರಿ ಹತ್ರ ಬಂದ ತಕ್ಷಣ ನಿಮಗೆಲ್ಲ ಇತ್ತು ನಾನು ಬೇಗ ಮುಗಿಸ್ಬಿಡ್ಬೇಕು ಅಥವಾ ಪ್ಲ್ಯಾನ್ ಮಾಡ್ಕೊಂಡಿರೋ 6 ಮುಗಿಸ್ಬೇಕು? ಹಂಗೆಲ್ಲ ಏನೋ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಬರೀ ಒಂದೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ದಟ್ ನಾನು ಎಂಡಲ್ಲಿ ಇರಬೇಕಂತ, ನಾನು ಗೆಲ್ಲಿಸ್ಬೇಕಂತ ಇದ್ದು ಅಷ್ಟೇ. ಸೊ ನೀವು ಇದುವರೆಗೂ ಸೆಂಚುರಿ ನೋಡಿದ್ವಿ, ಎಲ್ಲ ನೋಡಿದ್ವಿ, ಬಟ್ ಎಲ್ಲೂ 6 ಬಂದಿರಲಿಲ್ಲ. ಇದು ಇದ್ದಕ್ಕಿದ್ದಂಗೆ ಅಡಾಪ್ಟ್ ಮಾಡ್ಕೊಂಡ್ರಲ್ಲ, ಏನು 6 ಹೊಡೆದು ಮುಗಿಸೋದು ನಿಮ್ಮ ಪ್ಯಾಷನ್ನ, ಇಲ್ಲ 6 ಹೊಡೆದ್ರೆ ಒಂದು ಫೀಲಿಂಗೇ ಬೇರೆ ಇರುತ್ತೆ? ಹಂಗೇನೂ ಇಲ್ಲ, ನಾನು 6 ಹೊಡೆದಿದ್ದೆ, ಲಾಸ್ಟ್ ಸೆಂಚುರಿ ಹೊಡೆದಾಗಲೂ 6 ಹೊಡೆದಿದ್ದೆ, ಹಂಗೇನೂ ಇಲ್ಲ. ಜಸ್ಟ್ ಆ ಮೂಮೆಂಟಲ್ಲಿ ಯೋಚನೆ ಮಾಡಿದೆ ದಟ್ ಹೊಡಿಬೋದು ಅಂತ ಹೊಡೆದೆ ಅಷ್ಟೇ. ಸೊ ಆ ಕಡೆ ಆಪೋಸಿಷನಿಂದ ಮನೀಶ್ ಪಾಂಡೆಯಿಂದ ಏನಾರು ಇತ್ತ ನಾನು ಹೊಡೆದು ಮುಗಿಸ್ತೀನಿ ಅಂತ, ಇಬ್ಬರಲ್ಲಿ ಏನಾದರೂ ಕಾಂಪಿಟೇಷನ್ ಇತ್ತ ನಾನೇ ಮುಗಿಸ್ಬೇಕಿಲ್ಲ ನಾನು? ಇಲ್ಲ, ಹಂಗೇನೂ ಯೋಚನೆ ಮಾಡಿಲ್ಲ, ನಾವು ಜಸ್ಟ್ ಹೇಳ್ತಾ ಇದೀವಿ ನಾವಿಬ್ಬರು ಎಂಡಲ್ಲಿ ಇರಬೇಕು, ಗೆಲ್ಲಿಸ್ಬೇಕಂತ ಇತ್ತು ಅಷ್ಟೇ. ಸೊ ಹೆಂಗೆ ಅನಿಸ್ತಾ ಇದೆ? ಫಸ್ಟ್ ಡೆಬ್ಯೂಟ್ ಸೀಸನಲ್ಲೇ ನೀವು ರಣಜಿ ಟ್ರೋಫಿ ಚಾಂಪಿಯನ್ಸ್ ಆದ್ರಿ. ಸೊ ಎಷ್ಟು ಪ್ರೆಷರ್ ಇದೆ? ಅಷ್ಟೊಂದು ಏನು ಪ್ರೆಷರ್ ಹಾಕಿಲ್ಲ, ನಮ್ಮ ಕೋಚಸ್ ಆಗಲಿ ಸಪೋರ್ಟ್ ಸ್ಟಾಫ್ ಆಗಲಿ ಏನೂ ಪ್ರೆಷರ್ ಹಾಕಿಲ್ಲ. ತುಂಬ ಕಾನ್ಫಿಡೆನ್ಸ್ ಕೊಟ್ಟು ನಮಗೆ ದಟ್ ಏನು ಪ್ರೆಷರ್ ತೊಗೊಳೋದು ಬೇಡ, ಜಸ್ಟ್ ಹೋಗಿ ನ್ಯಾಚುರಲ್ ಗೇಮ್ ಆಡಂತ. ಸೊ ನೆಕ್ಸ್ಟ್ ಇರಾನಿ ಟ್ರೋಫಿ ಇದೆ, ಅದಾದಮೇಲೆ ನಿಮ್ಗೆ IPL ಅಲ್ಲಿ ಒಂದು ಒಳ್ಳೆ ಟೀಮಲ್ಲಿ ಒಳ್ಳೆ ಪೊಸಿಷನ್ ಸಿಗುತ್ತೆ. ಸೊ ನೀವು ಇನ್ನೂ ಬೆಟರಾಗಿ ಇಂಪ್ರೂವ್ ಆಗಬೇಕು. ಮತ್ತು ಏನೇನು ಯೋಚನೆ ಮಾಡ್ಕೊಂಡಿದ್ರು? ಇನ್ನೂ ಏನು ಯೋಚನೆ ಮಾಡಿಲ್ಲ, ಜಸ್ಟ್ ನೆಕ್ಸ್ಟ್ ಇರಾನಿ ಟ್ರೋಫಿ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ. ಬೇರೆದೆಲ್ಲ 1 by 1 ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಇದು ಕರುಣ್ ನಾಯರ್ ಮತ್ತು ಅವ್ರು ಹೇಳೋ ಪ್ರಕಾರ ಇರಾನಿ ಟ್ರೋಫಿಗೆ ಅವ್ರು ತಯಾರಿ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ಯಾವ ಮ್ಯಾಚ್ ಬಂದರೂ ಯಾವ ಸೀರೀಸ್ ಬಂದರೂ ಅದಕ್ಕೆ ಬೆಟರಾಗಿ ತಯಾರಾಗ್ತೀವಿ ಮತ್ತು ಅದೇ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತೀವಿ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರವಿ, ಸುವರ್ಣ ನ್ಯೂಸ್.